6 ವರ್ಷದ ಮಗುವನ್ನ ಠಾಣೆಗೆ ಎಳೆದೊಯ್ದ ಪೊಲೀಸರು. ಮೋದಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ? 6 ವರ್ಷದ ಮಗುವಿಗೂ ಮೋದಿ ಶಾ ಹೆದರಿದ್ರ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಬಿಹಾರ ಸಾರ್ವಜನಿಕ ಸೇವಾ ಆಯೋಗ ಬಿಪಿಎಸ್ಸಿ ಪರೀಕ್ಷಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಬೃಹತ್ ಪ್ರತಿಭಟನೆಯ ನಡುವೆ ಪಾಟ್ನಾದ 6 ವರ್ಷದ ಆದಿತ್ಯ ಕುಮಾರ್ ಎಂಬ 1ನೇ ತರಗತಿಯ ಬಾಲಕ ಇಡೀ ದೇಶದ ಗಮನ ಸೆಳೆದಿದ್ದಾನೆ. ಈ ಬಾಲಕನ ತಂದೆ ದಿನಗೂಲಿ ಕಾರ್ಮಿಕರಾಗಿದ್ದು, ತಾಯಿ ಮನೆಗೆಲಸ ಮಾಡ್ತಾ ಇರುವಂತಹ ಅತ್ಯಂತ ಬಡ ಹಿನ್ನೆಲೆಯ ಕುಟುಂಬಕ್ಕೆ ಸೇರಿದವರು. ಇಷ್ಟಾದರೂ ಸಹ ಈ ಬಾಲಕ ತನ್ನ ಶಾಲೆಯ ಬ್ಯಾಗ್ನಲ್ಲಿ ಭಾರತದ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಓಡಾಡ್ತಾ ಇದ್ದ. ಈಗಾಗಲೇ ಸುಮಾರು 80 ಪುಟಗಳನ್ನು ಓದಿ ಮುಗಿಸಿದ್ದಾನೆ ಹಾಗೂ ದೇಶದ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳನ್ನು ಹತ್ತಿರದಿಂದ ಗಮನಿಸ್ತಿದ್ದಾನೆ. ತನ್ನ ಸ್ವಂತ ಆಸಕ್ತಿ ಮತ್ತು ಜಾಗೃತಿಯಿಂದ ಗರ್ದ್ ನಿಭಾಗ್ನಲ್ಲಿ ನಡೀತಾ ಇದ್ದಂಥ ವಿದ್ಯಾರ್ಥಿ ಹೋರಾಟಕ್ಕೆ ಈತ ಧುಮುಕಿದ್ದಾನೆ. ಮುಂದಿನ ತಿಂಗಳು ನಡೀತಾ ಇರುವಂತಹ ಬಿಪಿಎಸ್ಸಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನ ಹಂತ ಹಂತವಾಗಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ನಡೆಸೋ ಬದಲು ಒಂದೇ ಹಂತದಲ್ಲಿ ನಡೆಸಬೇಕು ಹಾಗೂ ಈ ಹಿಂದೆ ನಡೆದಂಥ ಸಂಯೋಜಿತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದಂಥ ಅಕ್ರಮಗಳನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆಗಸ್ಟ್ 25ರಂದು ಮುಖ್ಯಮಂತ್ರಿ ಆವಾಸ್ ಘೇರಾವ್ ಚಳುವಳಿಯ ಭಾಗವಾಗಿ ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ನಿವಾಸದ ಕಡೆಗೆ ಮಾರ್ಚ್ ನಡೆಸಿದಾಗ ವಾತಾವರಣ ಉದ್ವಿಗ್ನಗೊಂಡಿತು. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ವಾಟರ್ ಕ್ಯಾನನ್ ಹಾಗೂ ಲಾಠಿ ಚಾರ್ಜ್ ನಡೆಸಿದ್ರು. ಈ ಘಟನೆಯಲ್ಲಿ ಹಲವು ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಗಾಯಗೊಂಡರು. ಈ ತೀವ್ರ ಘರ್ಷಣೆಯ ನಡುವೆ ಕೆಂಪು ಟಿ ಶರ್ಟ್, ಡೆನಿಮ್ ಪ್ಯಾಂಟ್ ಮತ್ತು ಹಣೆಯ ಮೇಲೆ ತಿಲಕ ಧರಿಸಿದ್ದಂಥ ಆದಿತ್ಯ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸುಮಾರು 5 ಗಂಟೆಗಳ ಕಾಲ ಪೊಲೀಸ್ ಠಾಣೆಯಲ್ಲೇ ಇರಿಸಿಕೊಂಡಿದ್ರು. ಬಾಲಕನನ್ನ ಬಂಧಿಸಲಾಗಿದೆ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಆದರೆ ನಾವು ಮಗುವನ್ನು ಬಂಧಿಸಿಲ್ಲ, ಗಲಾಟೆ ನಡುವೆ ಆತನ ಸುರಕ್ಷತೆ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಠಾಣೆಯಲ್ಲಿ ಇರಿಸಲಾಗಿತ್ತು ಅಂತ ಪೊಲೀಸರು ಸ್ಪಷ್ಟನೆಯನ್ನು ಕೊಟ್ಟು ಆತನನ್ನ ತಾಯಿಗೆ ಹಸ್ತಾಂತರಿಸ್ತಾರೆ. ಅಷ್ಟೇ ಅಲ್ಲ, ಇಂಥ ಉದ್ವಿಗ್ನ ವಾತಾವರಣದಲ್ಲಿ ಮಗುವನ್ನು ಹೊರಗೋಡಾಡೋಕೆ ಬಿಡದಂತೆ ದಿನಗೂಲಿ ಪೋಷಕರಿಗೆ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮೋದಿ ದೇಶದ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಪೊಲೀಸರು 6 ವರ್ಷದ ಸಣ್ಣ ಮಗುವನ್ನ ವಶಕ್ಕೆ ಪಡೆಯೋಕೆ ಬಂದಿದ್ದಾರೆ ಅಂತ ವಿರೋಧ ಪಕ್ಷಗಳು ಹಾಗೂ ವಿಮರ್ಶಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಕಾನೂನಿನ ಅಡಿಯಲ್ಲಿ 6 ವರ್ಷದ ಮಗುವನ್ನ ರಸ್ತೆಯಿಂದ ಎಳ್ಕೊಂಡು ಹೋಗಿ ಠಾಣೆಯಲ್ಲಿ ಇರಿಸಲಾಯಿತು? ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರ 6 ವರ್ಷದ ಮಗುವನ್ನ ಕಂಡು ಇಷ್ಟೊಂದು ಹೆದರ್ತಿದ್ದಾರೆ ಅಂತಂದ್ರೆ ಈ ದೇಶ ಎಂಥ ಸ್ಥಿತಿಗೆ ಬಂದು ತಲುಪಿದೆ ಅಂತ ಯೋಚಿಸಬೇಕಾಗಿದೆ. ಈ ಘಟನೆಯಿಂದ ಆ ಮಗುವಿನ ಮನಸ್ಸಿನ ಮೇಲಾಗುವಂಥ ಮಾನಸಿಕ ಆಘಾತ ಹಾಗೂ ಆತನ ಕುಟುಂಬ ಮತ್ತು ಸ್ನೇಹಿತರು ಅನುಭವಿಸ್ತಾ ಇರುವಂಥ ಆತಂಕವನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿದ್ದಂಥ ಯಾವೊಬ್ಬ ಅಧಿಕಾರಿಯೂ ಸಹ 6 ವರ್ಷದ ಮಗುವನ್ನ ಈ ರೀತಿ ರಸ್ತೆಯಲ್ಲಿ ಎಳ್ಕೊಂಡು ಹೋಗ್ತಾ ಇರೋದು ಸರಿನಾ ಅಂತ ಕನಿಷ್ಠ ಪ್ರಶ್ನೆನೂ ಮಾಡದೇ ಇರೋದು ಅತ್ಯಂತ ಆತಂಕಕಾರಿ ಸಂಗತಿ. ಪ್ರಜಾಪ್ರಭುತ್ವದಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಭಿನ್ನಾಭಿಪ್ರಾಯ ಅಥವಾ ಈ ರೀತಿ ಪ್ರತಿಭಟನೆಯನ್ನ ಹತೋಟಿಗೆ ತರೋಕೆ ಬಳಸ್ತಾ ಇರುವಂಥ ದಾರಿ ಇದೇನಾ ಅನ್ನೋ ಗಂಭೀರ ರಾಜಕೀಯ ವಿಮರ್ಶೆಗಳು ಮತ್ತು ಟೀಕೆಗಳು ಈ ಘಟನೆಯ ಸುತ್ತ ಕೇಳಿಬಂದಿದೆ. ಠಾಣೆಯಿಂದ ಬಿಡುಗಡೆ ಆದ ನಂತರ ಮಾಧ್ಯಮಗಳ ಜೊತೆಗೆ ಮಾತಾಡಿದಂಥ ಈ 6 ವರ್ಷದ ಬಾಲಕ ವಿದ್ಯಾರ್ಥಿಗಳ ತಲೆಗೆ ಪೊಲೀಸರು ಹೊಡೆದಿದ್ದಾರೆ. ಈ ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಿದ್ದು ಯಾರು ಅನ್ನೋದಕ್ಕೆ ನನಗೆ ಉತ್ತರ ಬೇಕು. ಈ ಬಗ್ಗೆ ನಾನು SP ಮತ್ತು ಜಿಲ್ಲಾಧಿಕಾರಿಗಳನ್ನ ಪ್ರಶ್ನಿಸ್ತೇನೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಹಾಗೂ ಶಿಕ್ಷಣ ಸಚಿವ ಮಿಥಿಲೇಶ್ ತಿವಾರಿ ತಕ್ಷಣವೇ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ನೇರವಾಗಿ ಸವಾಲು ಹಾಕಿದ್ದಾನೆ. ಇದೇ ವೇಳೆ ಠಾಣೆಯಲ್ಲಿದ್ದಾಗ ಪೊಲೀಸರು ತನ್ನನ್ನ ಬೆದರಿಸಿದ್ದಾರೆ ಮತ್ತು ಪೋಷಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ಪ್ರತಿಭಟನೆಗೆ ಹಿಂದಿರುಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಬಾಲಕ ಮತ್ತು ಆತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹಿರಿಯರ ಪ್ರತಿಭಟನೆಗೆ ಸೇರಿದ್ಯಾಕೆ ಅಂತ ಈ ಬಾಲಕನನ್ನ ಕೇಳಿದಾಗ ಆತ ಹೇಳ್ತಾನೆ, ಇದು ನನ್ನ ಭವಿಷ್ಯದ ಪ್ರಶ್ನೆ. ಈಗಲೇ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆನ ನಾವು ತಡೆದೇ ಇದ್ರೆ ಮುಂದೆ ನನ್ನ ಪೀಳಿಗೆಯ ವಿದ್ಯಾರ್ಥಿಗಳು ದೊಡ್ಡವರಾಗಿ ಪರೀಕ್ಷೆ ಬರೆಯುವಾಗ ಇದೇ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಒಬ್ಬ ಜಾಗೃತ ಪ್ರಜೆಯಾಗಿ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ಅಂತ ಆತ ಅತ್ಯಂತ ಪ್ರಬುದ್ಧವಾಗಿ ಉತ್ತರಿಸಿದ್ದಾನೆ. ಠಾಣೆಯಿಂದ ಬಿಡುಗಡೆಯಾಗಿ ಹೊರಬಂದ ಬಾಲಕನನ್ನ ಕಂಡು ಪ್ರತಿಭಟನಾಕಾರರು ಝನ್ ಅಲ್ಫಾ ಅಂತ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ದಾರೆ. ಬಾಲಕನ ಈ ಜಾಗೃತಿ ಮತ್ತು ಸಂವಿಧಾನದ ಮೇಲಿನ ಪ್ರೀತಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.